ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 8, 8ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ಯೆರೆಮೀಯನು, ಅಂದ ಹಾಗೆ ಯೆರೆಮೀಯನು ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಜೆಹೋವ ಲಿಪ್ಸ್, ಯೆಹೋವನು ಮೇಲಕ್ಕೆತ್ತುತ್ತಾನೆ. ಜೆಹೋವ ಗಿವ್ಸ್, ಯೆಹೋವನು ಒದಗಿಸುತ್ತಾನೆ, ಕೊಡ್ತಾನೆ. ಜೆಹೋವ ಎಕ್ಸಾಲ್ಟ್ಸ್, ಯೆಹೋವನು ಉನ್ನತಪಡಿಸ್ತಾನೆ. ಜೆಹೋವ ಸೆಟ್ಸ್ ಅಪ್, ಯೆಹೋವನು ಸ್ಥಾಪಿಸ್ತಾನೆ. ಈ ಒಂದು ಹೆಸರು ಅವರಿಗಿತ್ತು ಪ್ರವಾದಿಗೆ. ಆ ಪ್ರವಾದಿ ಯೆರೆಮೀಯನು ದೇವ ಜನರ ಹತ್ರ ಹೋದಾಗ, ನೋಡ್ರಿ, ದೇವರು ನಿಮ್ಮನ್ನು ಸ್ಥಾಪಿಸ್ತಾನೆ, ದೇವರು ನಿಮ್ಮನ್ನು ಮೇಲಕ್ಕೆತ್ತಾನೆ, ದೇವರು ನಿಮಗೆ ಪ್ರಮೋಷನ್ ಕೊಡ್ತಾನೆ. ಆದರೆ ನೀವು ದೇವರ ಕಡೆ ಬರಬೇಕು. ದೇವರು ಹೇಳಿದ್ದು ಒಂದೇ ಮಾತು ನೀವು ಒಪ್ಕೊಂಡ್ಬಿಡ್ರಿ ದೇವರ ಮುಂದೆ, ಒಂದೇ ಮಾತು. ಆಗ ಬಾಬಿಲೋನ್ ಎಂಬ ವೈರಿ ಬರೋದಿಲ್ಲ. ನೀವು ಸರಿಯಾಗಿ 70 ವರ್ಷ ಒಯ್ಯಲ್ಪಡುವ ಅವಶ್ಯಕತೆ ಇಲ್ಲ. ಆದರೆ ದೇವ ಜನರ ಮಾತು ಕೇಳಿದ್ರ ಇಲ್ಲ. ಯೆರೆಮೀಯನು ಪ್ರೇಯರ್ ಮಾಡ್ಲಿಕ್ಕೆ ಹೋದ, ಆದರೆ ದೇವ್ರು ಹೇಳಿದ್ರು ಪ್ರೇಯರ್ ಮಾಡಬೇಡ. ಕೆಲವು ಸಾರಿ ದೇವರು, ಕೆಲವು ಸಾರಿ ಅಲ್ಲ, ಭಾಳ ರೇರ್ ಆಗಿ, ಭಾಳ ಅಪರೂಪವಾಗಿ ಪ್ರೇಯರ್ ಮಾಡೋದು ಬೇಡ ಅಂತ ಪ್ರವಾದಿಗೆ ಹೇಳುವಂಥದ್ದು ತನ್ನ ಜನರಿಗೋಸ್ಕರವಾಗಿ ಭಾಳ ಅಪರೂಪ. ಇಲ್ಲಿ ಆ ರೀತಿ ಆಗಿದ್ದುಂಟು. 8ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದಾದರೆ ಇಲ್ಲಿ 2ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ಇವರು ದೇವಜನರು ಪ್ರೀತಿಸಿ, ಸೇವಿಸಿ, ಹಿಂಬಾಲಿಸಿ, ಆಶ್ರಯಿಸಿ, ಪೂಜಿಸಿ. ಎಷ್ಟದು? 1, 2, 3, 4, 5 ವಿಷಯಗಳನ್ನು ಇವರು ಮಾಡಿದರು. ಎಲ್ಲ ಒಳ್ಳೆಯದೇ. ಪ್ರೀತಿಸಿ, ಸೇವಿಸಿ, ಹಿಂಬಾಲಿಸಿ, ಆಶ್ರಯಿಸಿ, ಪೂಜಿಸಿ. ಇವೆಲ್ಲ ಯಾರಿಗೆ ಮಾಡಿದರು? ದೇವ್ರಿಗೆ ಮಾಡಲಿಲ್ಲ. ಆದರೆ ಸೂರ್ಯ, ಚಂದ್ರ, ತಾರಗಣಗಳ ಎದುರಿಗೆ ಈ ರೀತಿಯಾಗಿ ಮಾಡಿಬಿಟ್ರಂತೆ. ಆದ ಕಾರಣ ದೇವರಿಗೆ ಭಾಳ ದುಃಖ ಆಗಿಬಿಡ್ತು. ಯಾಕಂತೇಳಿದರೆ, ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು ಇವರು ಅಂಟಿಕೊಂಡ್ಬಿಟ್ರಲ್ಲ ಅಂಥೇಳ್ಬಿಟ್ಟು ದೇವರು ಬಹಳ ದುಃಖ ಪಡಬೇಕಾಯಿತು. ಆದರೂ ಕೂಡ ದೇವರು 4ನೇ ವಚನದಲ್ಲಿ ನೋಡುವಾಗ, ಯೆರೆಮೀಯ 8ನೇ ಅಧ್ಯಾಯ 4ನೇ ವಚನ, ನೀನು ಅವರಿಗೆ ಹೀಗೆ ಹೇಳಬೇಕು. ವಾವ್, ಐ ಲೈಕ್ ಇಟ್. ಯಾಕೆಂದರೆ ಅವರು ಅಷ್ಟು ಕೆಟ್ಟದಾಗಿ ನಡ್ಕೊಂಡ್ರು. ಪ್ರೀತಿಸಿ ಅಂದರೆ ದೇವರನ್ನು ಪ್ರೀತಿಸದೆ ಸೃಷ್ಟಿಯನ್ನು ಪ್ರೀತಿಸಿ, ಸೇವಿಸಿ, ಹಿಂಬಾಲಿಸಿ, ಆಶ್ರಯಿಸಿ, ಪೂಜಿಸ್ತಾ ಇದ್ದರೂ ಕೂಡ 4ನೇ ವಚನದಲ್ಲಿ ಒಂದು ಪಾಸಿಟಿವ್ ಥಿಂಗ್ ಏನಂದರೆ, ದೇವರು ಮಾತಾಡ್ತಾರೆ. ಗಾಡ್ ಸ್ಪೋಕ್. ದೇವರು ಮಾತಾಡಿದರು. ಇಟ್ಸ್ ಅನ್ ಆನರ್ ವೆನ್ ಗಾಡ್ ಸ್ಪೀಕ್ಸ್ ಟು ಅಸ್. ಸರಿ, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ನೋಡೋಣ ಏನಂತಿದೆ ಆ ವಾಕ್ಯದಲ್ಲಿ ಎಂಬುದಾಗಿ. ದೇವರು ತನ್ನನ್ನು ಬಿಟ್ಟಿದ್ದಾರೆ ಅಥವಾ ದೇವರು ಕೈ ಬಿಟ್ಟಿದ್ದಾರೆ ಎಂಬಂಥ ಒಂದು ಭಾವನೆ ಕೀರ್ತನೆಗಾರನಿಗಿತ್ತಂತೆ. ಯಾರು ನೋಡೋಣ ಇದ್ರ ಬಗ್ಗೆ. 74ನೇ ಕೀರ್ತನೆ, ಸಾಮ್ 74, ಅದರಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಮೊದಲನೇ ವಚನ ಈ ರೀತಿಯಾಗಿ, ಆಸಾಫನ ಕೀರ್ತನೆ ಅದು, ಸಾಮ್ 74.
ದೇವರೇ, ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ? ವೈ ಡಿಡ್ ಯು ಲೀವ್ ಅಸ್ ಓ ಗಾಡ್ ಎಂಬುದಾಗಿ ಮೊದಲನೇ ವಚನ. ಹೇಗೆ ಗೊತ್ತಾಯಿತು ದೇವರು ಬಿಟ್ಟುಬಿಟ್ಟಿದ್ದಾರಂತ? ಅದು ಸ್ವಲ್ಪ ಮಟ್ಟಿಗಲ್ಲ, ಸಂಪೂರ್ಣವಾಗಿ ದೇವರು ಯಾಕೆ ಬಿಟ್ಟುಬಿಟ್ಟು ಅಂತ ಕೇಳ್ತಾರೆ. ಅಟ್ಲೀಸ್ಟ್ ದೇವ್ರು ಬಿಟ್ಟಿದ್ದು ಗೊತ್ತಾಯ್ತಲ್ಲ ಇವರಿಗೆ, ಸಂಪೂರ್ಣವಾಗಿ ಅದನ್ನು ಬಿಟ್ಟಿದ್ದು ಗೊತ್ತಾಗ್ಬಿಟ್ಟಿದೆ. ಆದರೆ ಯಾಕೆ ಬಿಟ್ಟರು, ಹೇಗೆ ಬಿಟ್ಟರು ಎಂಬುದು ಗೊತ್ತಾಯಿತು. ಹೇಗೆ ಅಂತ ಹೇಳಿದ್ರೆ ನೋಡ್ರಿ, 74ನೇ ಅಧ್ಯಾಯದ ಮತ್ತು 9ನೇ ವಚನ. ನಮ್ಮ ಆರಾಧನೆ ಚಿಹ್ನೆಗಳು ಈಗ ಕಾಣುವುದಿಲ್ಲ. Psalm 74 verse 9. ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರೂ ಇಲ್ಲ. ಪ್ರವಾದಿಗಳು ಬರಲಿಲ್ಲಲ್ಲ, ಆದ ಕಾರಣ ದೇವರು ಸಂಪೂರ್ಣವಾಗಿ ಕೈ ಬಿಟ್ಟುಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಸಾಫನಿಗೆ. ಆದರೆ ಇಲ್ಲಿ ನಾವು ನೋಡುವಾಗ ಯೆರೆಮೀಯನ ಗ್ರಂಥ 8ನೇ ಅಧ್ಯಾಯ, ದೇವರು ಪ್ರವಾದಿಯನ್ನು ಕಳಿಸ್ತಾ ಇದ್ದಾರೆ ದೇವಜನರಿಗೆ. ಹಾಗಾದರೆ ದೇವರು ಸಂಪೂರ್ಣವಾಗಿ ಇನ್ನೂ ಕೈ ಬಿಟ್ಟಿಲ್ಲ, ಇನ್ನೂ ಹೋಪ್ ಇದೆ, ಇನ್ನೂ ನಿರೀಕ್ಷೆ ಇದೆ, ಇನ್ನೂ ಸ್ವಲ್ಪ ಅವರು ಚೇತರಿಸ್ಕೋಬೋದು, ಇನ್ನೂ ಪಶ್ಚಾತ್ತಾಪ ಪಡ್ಬೋದು, ಇನ್ನೂ ದೇವರ ಕಡೆಗೆ ಅವ್ರು ಬರ್ಬೋದು, ಅವರು ಪಾಸಿಟಿವ್ ಆಗಿ, ಅವರು ಸಕಾರಾತ್ಮಕವಾಗಿ ಇರ್ಬೋದು, ಇನ್ನೂ ಹೋಪ್ ಇದೆ. ಆದ ಕಾರಣ ದೇವರು ಮಾತಾಡಿಬಿಟ್ಟು ದೇವರು ಏನು ಬಯಸ್ತಾರೆ ಅಂತ ಹೇಳಿದರೆ, ಯಾರೂ ಯಥಾರ್ಥವಾಗಿ ಮಾತಾಡ್ತಾ ಇಲ್ಲ ಅಂತ ದೇವರು ಹೇಳ್ತಾರೆ. 6ನೇ ವಚನ, 8ನೇ ಅಧ್ಯಾಯ 6ನೇ ವಚನ ಯೆರೆಮೀಯನ ಗ್ರಂಥ. ಆಮೇಲೆ ಯಾವನು ತನ್ನ ಅಧರ್ಮದ ವಿಷಯವಾಗಿ ಪಶ್ಚಾತ್ತಾಪಪಟ್ಟು, ಆಹಾ ನಾನು ಎಂಥ ಕೆಲಸ ಮಾಡಿದೆ ಎಂದು ಅಂದುಕೊಳ್ತಾ ಇಲ್ಲ. ಕೆಲವರು ಈ ರೀತಿಯಾಗಿ ಹೇಳ್ತಾರಲ್ಲ, ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಅಂತ ಹೇಳ್ತಾರಲ್ಲ, ಅದು ದೇವ್ರಿಗೆ ಇಷ್ಟ ಅಂತಾರೆ. ಎಲ್ಲಿ ಬರೆದಿದೆ? 8ನೇ ಅಧ್ಯಾಯ ಯೆರೆಮೀಯನ ಗ್ರಂಥ ಮತ್ತು 6ನೇ ವಚನದ 2ನೇ ಭಾಗದಲ್ಲಿ ತನ್ನ ಅಧರ್ಮದ ಬಗ್ಗೆ ಯಾವನು ಒಬ್ಬರು ಕೂಡ ತನ್ನ ತಪ್ಪಿನ ನಿಮಿತ್ತವಾಗಿ, ತಪ್ಪಿನ ವಿಷಯವಾಗಿ, ಪಾಪದ ವಿಷಯವಾಗಿ ಪಶ್ಚಾತ್ತಾಪಪಟ್ಟು, ಆಹಾ ನಾನು ಎಂಥ ಕೆಲಸ ಮಾಡಿದೆ ಅಂತ ಒಬ್ಬರೂ ಹೇಳ್ತಾ ಇಲ್ಲ ಅಲ್ಲ. ಹೇಳಿಬಿಟ್ರೆ ಒಂದು ವೇಳೆ ಪರಿಹಾರ ಆಗ್ತಿತ್ತು, ಹೇಳಿಬಿಟ್ರೆ ದೇವರು ಒಂದು ವೇಳೆ ಸನ್ನಿವೇಶ ಚೇಂಜ್ ಮಾಡಿಬಿಡ್ತಿದ್ರು. ವಾವ್! ದೇವರೇ, ಗಾಡ್ ಈಸ್ ಗಾಡ್. ಸರಿ, ಆ ರೀತಿಯಾಗಲ್ಲ, ಅಷ್ಟು ಒಬ್ಬರು ಕೂಡ ಸರಿಯಾಗಿಲ್ಲ ಎಂಬ ಸ್ಥಿತಿಯಲ್ಲಿ ದೇವರು ಕೋಪ ಮಾಡ್ಕೋಬೇಕಲ್ವಾ? ಆದರೆ ದೇವರು ಏನು ಹೇಳ್ತಾರೆ? 7ನೇ ವಚನ ಕೊನೆ ಭಾಗ, ನನ್ನ ಜನರಾದರು, ಮತ್ತೆ ನನ್ನ ಜನರು ಅಂತ ಹೇಳ್ತಾರೆ. ಐ ಲೈಕ್ ಇಟ್. ಓ ಜನರೇ ಅಂದಿಲ್ಲ, ಮೈ ಪೀಪಲ್. ತಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಪಡೆದಿದ್ರೂ ಕೂಡ, ಸೃಷ್ಟಿಕರ್ತನನ್ನು ಪೂಜಿಸದೆ, ಪ್ರೀತಿಸದೆ, ಅನುಸರಿಸದೆ ಸೃಷ್ಟಿಯನ್ನು ಪೂಜಿಸ್ತಾ ಇದ್ದರೂ ಕೂಡ ದೇವರು 7ನೇ ವಚನದಲ್ಲಿ ನನ್ನ ಜನರು, ಮೈ ಪೀಪಲ್. ಮತ್ತು ಅದೇ ಸಂದರ್ಭದಲ್ಲಿ ಯಾಜಕರು, ಪ್ರವಾದಿಗಳ ವಿಷಯದಲ್ಲಿ ದೇವರಿಗೆ ಬೇಸರ. ಯಾಕಂದರೆ ಅವರೆಲ್ಲ ಮೋಸ ಮಾಡ್ತಾಯಿದ್ರು. 11ನೇ ವಚನದಲ್ಲಿ ಮೇಲಾಗದಿದ್ರು ಮೇಲು, ಸಮಾಧಾನ ಇಲ್ಲ ಅಂದರೂ ಸಮಾಧಾನ ಅಂತ ಹೇಳ್ತಿದ್ರಂತೆ. ಹೇಳಿ ನನ್ನ ಪ್ರಜೆ ಎಂಬಾಕೆಯ ಗಾಯವನ್ನು ಮೇಲೆ ವಾಸಿ ಮಾಡ್ತಾರೆ. 11ನೇ ವಚನ. ಮತ್ತೆ ನನ್ನ ಪ್ರಜೆ ಅಂತ ಹೇಳ್ತಾರೆ ನೋಡ್ರಿ ದೇವರು, ಮೈ ಪೀಪಲ್, ನನ್ನ ಪ್ರಜೆ. ಆ ರೀತಿಯಾಗಿ ಹೇಳಿಬಿಟ್ಟು ಎಳ್ಳಷ್ಟು ನಾಚಿಕೆ ಪಡಲಿಲ್ಲ. ಆದ ಕಾರಣ ನಾಚಿಕೆ ಪಡೋದು ಕೂಡ ದೇವರಿಗೆ ಇಷ್ಟ ಒಂದು ರೀತಿಯಿಂದ. ಯಾಕಂದರೆ ಇಟ್ ಎಕ್ಸ್ಪ್ರೆಸಸ್ ಎ ಕೈಂಡ್ ಆಫ್ ರಿಪೆಂಟೆನ್ಸ್ ಆರ್ ರಿಮೋರ್ಸ್. ಯಾವ ರೀತಿಯಾಗಿ ಕೆಲವರು ಪಶ್ಚಾತ್ತಾಪ ಪಟ್ಬಿಟ್ಟು ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಅಂತ ಹೇಳ್ತಾರಲ್ಲ, ಅದು ಕೂಡ ದೇವರಿಗೆ ಇಷ್ಟ ಅಂತೆ.
ಆ ರೀತಿ ಕೂಡ ನೀವು ಹೇಳ್ತಾ ಇಲ್ಲ. ಆದ ಕಾರಣ 12ನೇ ವಚನ, ಆದ ಕಾರಣ ನಾಚಿಕೆ ಪಡಲಿಲ್ಲ, ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಬಿದ್ದು ಬಿಡ್ತಾರೆ, ಬೀಳುವವರು ಸಂಗಡ ಬಿದ್ದೇ ಹೋಗುವರು. ಆ ರೀತಿಯಾಗಿ ಬೀಳೋದು ದೇವ್ರಿಗೆ ಇಷ್ಟ ಇಲ್ಲ. ಭಾಳ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ತಾರೆ ದೇವರು. ಈಗ ನೋಡಿ, ಕೊಚ್ಚಿ ಬಿಡುವೇನು 13ನೇ ವಚನ, ಹಾಳು ಮಾಡುವವರು ನೇಮಿಸುವೆನು 13ನೇ ವಚನ, ಮತ್ತು ಅಂಜಿಕೆ 16ನೇ ವಚನ, 15ನೇ ವಚನ. ಇವೆಲ್ಲ ದೇವರು ನೋಡ್ರಿ ಹಾವುಗಳನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. 17ನೇ ವಚನ ಸ್ವಲ್ಪ ಭಯ ಆಗ್ತದೆ ಅಥವಾ ಶಾಕ್ ಆಗ್ತದೆ. ಯೆಹೋವನು ಏನು ಹೇಳ್ತಿದ್ದಾರೆ ನೋಡಿ, ಈಗೋ ನಾನು ನಿಮ್ಮ ಮೇಲೆ ಹಾವುಗಳನ್ನು, ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ಬಿಡುವೆನು. ಕೆಲವರೆಲ್ಲ ಮಂತ್ರ ಮಾಡ್ತಾರೆ, ಆದರೆ ಸ್ಪೆಷಲ್ ಹಾವು ಇದು. ಏನದು? ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ನಾನು ಬಿಡುವೆನು. ಸರಿ, ಆಮೇಲೆ ಅದು ಏನು ಮಾಡ್ತಾಯಿದೆ ಹಾವು? ಅವು ನಿಮ್ಮನ್ನು ಕಚ್ಚುವವು ಎಂದು ನುಡಿದಿದ್ದಾನೆ. ಸ್ವಲ್ಪ ಸ್ಟ್ರಾಂಗ್ ಆಯ್ತಲ್ವಾ? ಆ ರೀತಿಯಾಗಿ ಹೇಳಿಬಿಟ್ಟು ಹಾವು ಕಳಿಸ್ಬಿಡ್ತೇನೆ, ಹಾವು ಕಚ್ಚಿಬಿಡ್ತದೆ ಅಂತ ಹೇಳಿದ ದೇವರು ಎಲ್ಲಿ 17ನೇ ವಚನದಲ್ಲಿ, 18ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡ್ರಿ, ಇಮ್ಮಿಡಿಯೇಟ್ಲಿ ನೆಕ್ಸ್ಟ್, ಅಯ್ಯೋ. ಯಾರಿದು? ದೇವರು ಹೇಳೋದು. ಅಯ್ಯೋ ನನ್ನ ದುಃಖ, ನನ್ನ ದುಃಖಕ್ಕೆ ಬೆಳಗ್ಗೆಂದಿಗಾದೀತು. ಅಂದರೆ ದುಃಖ. 19ನೇ ವಚನ, ನನ್ನ ಹೃದಯವು ನನ್ನ ಒಳಗೆ ಕುಂದಿ ಹೋಗಿದೆ. ದೇವರು ಒಂದು ಕಡೆಯಿಂದ ಈ ರೀತಿಯಾಗಿ ನಾನು ಜಡ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ದುಃಖ ಪಡ್ತಾರೆ. ವಾವ್, ಐ ಲೈಕ್ ಇಟ್, ಐ ಲವ್ ಇಟ್. ಯೆಹೋವನು ಚೀಯೋನಿನಲ್ಲಿಲ್ಲವೋ, ಅದರ ರಾಜನಲ್ಲಿ ವಾಸವಾಗಿಲ್ಲವೋ ಎಂದು ಮೊರೆ ಇಡುವ ಶಬ್ದವು ದೂರದೇಶದಿಂದ ಕೇಳಿಸ್ತದೆ. ಆದ ಕಾರಣ ದೇವರು ಹೇಳ್ತಾರೆ, ತನ್ನ ಮನಸ್ಸನ್ನು ಬಿಚ್ಚಿ ದೇವರು ಹೇಳಬೇಕಾಗ್ತದೆ. ಇದೇ ನನಗೆ ಆಶ್ಚರ್ಯವನ್ನು ಕೊಡ್ತದೆ. ಯಾಕಂತ ಹೇಳಿದ್ರೆ, ಇಟ್ ಎಕ್ಸ್ಪ್ರೆಸಸ್ ದಿ ಹಾರ್ಟ್ ಆಫ್ ಗಾಡ್. ಯಾಕೆ ಆ ರೀತಿಯಾಗಿ? ಯಾಕೆಂದರೆ ಒಂದು ಕಡೆ ದೇವರು ನ್ಯಾಯಾಧಿಪತಿ. ಈಗ ಒಂದು ಕೋರ್ಟ್ ಸೀನ್ ಜ್ಞಾಪಕ ಮಾಡಿಕೊಳ್ಳೋಣ. ಕೋರ್ಟ್ ಸೀನ್ನಲ್ಲಿ ಒಬ್ಬ ಜಡ್ಜಿದ ಮಗ ಏನೋ ಒಂದು ಭಾಳ ದೊಡ್ಡ ತಪ್ಪು ಮಾಡಿರ್ತಾನೆ. ಆವಾಗ ಜಡ್ಜ್ ಏನು ಮಾಡಬೇಕು? ನಿನಗೆ ಇಂತಿಂಥ ಶಿಕ್ಷೆ ಎಂಬುದಾಗಿ ಶಿಕ್ಷೆ ಕೊಡಲೇಬೇಕು. ಅಥವಾ 10 ಲಕ್ಷ ಅಥವಾ 1 ಕೋಟಿ ರೂಪಾಯಿ ದೊಡ್ಡ ದಂಡವನ್ನು ವಿಧಿಸ್ತೇನಂತ ಏನೋ ಹೇಳಿದ್ರು ಅಂತ ಇಟ್ಕೊಳ್ರಿ, ಒಂದು ಎಕ್ಸಾಂಪಲ್. ಆ ರೀತಿಯಾಗಿ ಸ್ವಂತ ಮಗನಿಗೆ ಜಡ್ಜ್ಮೆಂಟ್ ಕೊಟ್ಬಿಟ್ಟು ಆನಂತರ ಅದೇ ಜಡ್ಜ್ ತಮಗೆ ಇರೋಂಥ ಆಸ್ತಿ ಎಲ್ಲ ಸೇಲ್ ಮಾಡಿಬಿಟ್ಟು 1 ಕೋಟಿ ರೂಪಾಯಿ ತಗೊಂಡು ಕೊಟ್ಟರೆ ಹೇಗಿರ್ಬೋದು? ಸಮಥಿಂಗ್ ಲೈಕ್ ದಟ್. ಆ ರೀತಿ ದೇವರು ನ್ಯಾಯಾಧಿಪತಿಯಾಗಿ ತೀರ್ಪು ಮಾಡಬೇಕು ತನ್ನ ಜನರಿಗೆ. ಅದೇ ಸಂದರ್ಭದಲ್ಲಿ ದೇವರು ಆ ದುಃಖ ನನ್ನ ಜನರು, ನನ್ನ ಮಕ್ಕಳು ಅಂತ ಅನುಭವಿಸ್ತಾನೆ ರೀ. ದಟ್ ಈಸ್ ಗಾಡ್. ದಟ್ ಈಸ್ ದಿ ಹಾರ್ಟ್ ಆಫ್ ಗಾಡ್. ಸರ್, 20ನೇ ವಚನ, ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ಟೈಮ್ ಆಗೋಯ್ತು, ಟೈಮ್ ಆಯಿತು, ಬಟ್ ವಿ ಆರ್ ನಾಟ್ ಸೇವ್ಡ್. ಯಾಕೆ ಉದ್ಧಾರ ಆಗಲಿಲ್ಲ? ಹಳೆ ಒಡಂಬಡಿಕೆಯಲ್ಲಿ ಒಂದು ಕಾರಣ, ಇನ್ನೂ ಕ್ರಿಸ್ತನು ಬಂದಿರಲಿಲ್ಲ. ಇದು BC, ಬಿಫೋರ್ ಕ್ರೈಸ್ಟ್ ಬರೆದಂಥ ಪುಸ್ತಕ, ಸುಮಾರು 500-600 ವರ್ಷಗಳ ಮುಂಚೆ. ಆದ ಕಾರಣ ಉದ್ಧಾರವೇ ಆಗಲಿಲ್ಲ, ಉದ್ಧಾರಕನೇ ಇಲ್ಲ ಅಂತ ಹೇಳಿದರು. 21ನೇ ವಚನ ಮತ್ತೆ ನನಗೆ ಆಶ್ಚರ್ಯವನ್ನು ತರುವಂಥ ಒಂದು ಪದ. ಅದೇನೆಂದರೆ, ನನ್ನ ಪ್ರಜೆ. ಇಲ್ಲಿ ನೋಡಿ, ದೇವರು ಒಂದು ಮಾತು ಹೇಳ್ತಾರೆ, ಭಾಳ ಶಾಕಿಂಗ್, ಭಾಳ ಸರ್ಪ್ರೈಸು. ಏನದು? 21ನೇ ವಚನ, 8ನೇ ಅಧ್ಯಾಯ ಯೆರೆಮೀಯನ ಗ್ರಂಥ, 21ನೇ ವಚನ, ನನ್ನ ಪ್ರಜೆ
ನನ್ನ ಪ್ರಜೆಯ ಭಂಗದಿಂದ ನನಗೆ ಭಂಗವಾಯಿತು. ನನ್ನ ಪ್ರಜೆಗೆ ನೋವಾದರೆ ನನಗೂ ನೋವಾಗ್ತದೆ. ಸೇಮ್ ಅದು ಕೋರ್ಟ್ ಜಡ್ಜಿದು ಉದಾಹರಣೆ ಕೊಟ್ಟನಲ್ಲ, ಅದಕ್ಕಿಂತಲೂ ಬಹಳ ಸೀರಿಯಸ್ ಆದಂಥ ಒಂದು ಮಾತು ಎಂದು ಹೇಳಿದಂಥ ಕೆಲವು ಮಾತು ದೇವರಲ್ಲಿ ಹೇಳ್ತಾರೆ. 21ನೇ ವಚನ, ನನ್ನ ಪ್ರಜೆ ಎಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು, ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆ ಎಂಬಾಕೆಗೆ ಯಾಕೆ ಗುಣವಾಗಲಿಲ್ಲ? Why is that my people did not get healed ಎಂಬ ಮಾತಿನಿಂದ ಮುಕ್ತಾಯವಾಗ್ತದೆ ಯೆರೆಮೀಯನ ಗ್ರಂಥ 8ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.